ದಲಿತರ ಬಂಧು ವಿಜಯಾನಂದ ಕಾಶಪ್ಪನವರು ಸಾಹೇಬರಿಗೆ, ಯುವ ನಾಯಕರಾದ ವಿಜಯಾನಂದ ಕಾಶಪ್ಪನವರು ಸಾಹೇಬರಿಗೆ ಕುಡಿಲೇಬೇಕು. ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಬಂದಿಖಾನೆ ಸಚಿವರಾಗಿದ್ದರು. ಅವರಿಗೆ ಅವಾಗಿನ ನಾನು ಅಮರೇಶ್ ನಾಗೂರ್ ಹುನಗುಂದ ಬ್ಲಾಕ್ ಕಾಂಗ್ರೆಸ್ಸಿನ ಮಾಧ್ಯಮ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪಕ್ಕದಲ್ಲಿರ್ತಕ್ಕಂಥ ಅಬ್ದುಲ್ ರಜಾಕ್ ತಟಗಾರ್ ಅಧ್ಯಕ್ಷರು ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್, ಹಾಗೂ ಇನ್ನೋರ್ವ ವಿಶ್ವನಾಥ್ ಪಾಟೀಲ್ ಹುನಗುಂದ ಸಹಕಾರಿ ಘಟಕದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಹಾಗೂ ಇನ್ನೋರು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮಲ್ಲಣ್ಣ ಎಲಿಗಾರ್ ಜಿಲ್ಲಾ ಕಾಂಗ್ರೆಸ್ ಬಾಗಲಕೋಟೆನ ಉಪಾಧ್ಯಕ್ಷರು, ಹಾಗೂ ಅವರ ಪಕ್ಕದಲ್ಲಿರ್ತಕ್ಕಂಥ ಮಾಂದೇಶಣ್ಣ ನರಗುಂದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಹಾಗೂ ಇನ್ನೋರ್ವ ನಮ್ಮ ಪಕ್ಷದ ಬೆಂಗಳೂರು ನಗರದ ಮುಖಂಡರಾದ ಮನು ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ತಟಗಾರ್ ಅವರು ನಡೆಸಿಕೊಡ್ಬೇಕು. ಅದೇ ಥರ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಇದು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ನಾಳೆ ದಿನ ನಡೆಯಲಿರುವ ಪ್ರಮಾಣವಚನ ಸಮಾರಂಭದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶಾಸಕರು, ಹುನಗುಂದ ಮತಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೂ ಕೂಡ ಪ್ರಥಮ ಅವಕಾಶದಲ್ಲಿ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಲು ಆಗ್ರಹಪಡಿಸಲಿಕ್ಕೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ನಾವು ಬಂದಿದ್ದೇವೆ. ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ನಮ್ಮ ಪಕ್ಷದ ಹಿರಿಯರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶ್ರೀ ವೇಣುಗೋಪಾಲ್ ಅವರಿಗೆ, ಶ್ರೀ ಸುರ್ಜೇವಾಲಾ ಅವರಿಗೆ, ಅದೇ ರೀತಿ ನಮ್ಮ ಅತ್ಯುನ್ನತ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿಯವರಿಗೆ, ಶ್ರೀಮತಿ ಸೋನಿಯಾ ಗಾಂಧಿಯವರಿಗೆ, ಹಾಗೂ ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಹಾಗೂ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಕಾಶಪ್ಪನವರ ಕುಟುಂಬ ಈಗಾಗಲೇ ತಮಗೆ ಗೊತ್ತಿದ್ದಂತೆ ಕಳೆದ 50 ವರ್ಷಗಳಿಂದ ಅಧಿಕಾರ ಇರಲಿ ಇರದೇ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಕ್ಕೆ ಅತ್ಯಂತ ಕಟುಬದ್ಧಾಗಿ ಕಾಂಗ್ರೆಸ್ ಪಕ್ಷದ ಒಂದು ಬಲವರ್ಧನೆಯಲ್ಲಿ, ಅದರ ಪ್ರಚಾರದಲ್ಲಿ, ಅದರ ತತ್ವ ಆದರ್ಶದ ಪ್ರಚಾರದಲ್ಲಿ ತನ್ನದೇ ಆದಂಥ ಅವಿಸ್ಮರಣೀಯ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಸನ್ಮಾನ್ಯ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರಾಗಲಿ, ತದನಂತರ ಅವರ ಧರ್ಮಪತ್ನಿಯಾದ ಶ್ರೀಮತಿ ಗೌರಮ್ಮ ಕಾಶಪ್ಪನವರು, ಅವರು ಕೂಡ ಒಂದು ಅವಧಿ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಮುಂದೆ ಬರೆದು ಅವರ ಮಗನಾದ ಈಗಿನ ಹಾಲಿ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಸಾಹೇಬರು ಕೂಡ 2 ಅವಧಿಗೆ ಶಾಸಕರಾಗಿ ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿದ್ದು ತಮ್ಮೆಲ್ಲರಿಗೆ ಗೊತ್ತಿರುತ್ತದೆ. ನಾವು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ಯುವಕರು ಅತ್ಯಂತ ಕ್ರಿಯಾಶೀಲರು, ವಿಶೇಷವಾಗಿ ಗಾಂಧಿ ಪರಿವಾರಕ್ಕೆ, ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಹೈಕಮಾಂಡಿಗೆ, ಕರ್ನಾಟಕದ ಹೈಕಮಾಂಡಿಗೆ ಅತ್ಯಂತ ನಿಷ್ಠೆಯಿಂದ ಮತ್ತು ಅತ್ಯಂತ ಒಂದು ಕ್ರಿಯಾಶೀಲತೆಯಿಂದ ಕಳೆದ 50 ವರ್ಷಗಳಿಂದ ಈ ಒಂದು ಕುಟುಂಬ ಈ ಪಕ್ಷಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸುತ್ತಾ ಬಂದಿರುತ್ತದೆ. ಆದ ಕಾರಣ ಕೆಲವು ಕೆಲಸ ಅವರು ಇಲ್ಲಿ ನಾವು ತಮ್ಮ ಮುಖಾಂತರ ಅವರ ಗಮನಕ್ಕೆ, ಈಗಾಗಲೇ ಅವರಿಗೆ ಗೊತ್ತಿದೆ, ಆದರೂ ಕೂಡ ಸಮಯ ಇದೆ, ಅವ್ರ ಗಮನಕ್ಕೆ ತರಲು ನಾವು ಬಯಸ್ತಾ ಇದ್ದೇವೆ. ಪ್ರಥಮದಲ್ಲಿ ಹುನಗುಂದ ಒಂದು ಬಯಲು ನಾಡು, ಮಳೆ ಆಶ್ರಿತ ನಾಡು. ತಮ್ಮೆಲ್ಲರಿಗೂ ಗೊತ್ತಿದೆ, ಉತ್ತರ ಕರ್ನಾಟಕ ಯಾವಾಗಲೂ ಮಳೆಯ ಮೇಲೆ ಆಶ್ರಿತದಂಥ ನಮ್ಮ ರೈತಾಪಿ ಜನ. ಆ ರೈತರಿಗೆ ಭಾಳ ಹಸನಾಗಲಿಕ್ಕೆ ಪ್ರಥಮ ಬಾರಿಗೆ ಕೃಷ್ಣಾ ನದಿಯ ನೀರಿನ ಮೂಲಕ, ಅಪರ ಕೃಷ್ಣಾ ಪ್ರಾಜೆಕ್ಟ್ ಮೂಲಕ ಮರೋಳಿಗೆ ನೀರಾವರಿ ಯೋಜನೆ ಜಾರಿಗೆ ತಂದಿದ್ದು ಕಾಶಪ್ಪನವರು. ತದನಂತರ ರಾಮ್ಥಾಳ್
ಏತ್ ನೀರಾವರಿ, ಇಸ್ರೇಲ್ ಮಾದರಿ ಏತ್ ನೀರಾವರಿ ತಂದು 60,000 ಹೆಕ್ಟೇರ್ ಜಮೀನಿಗೆ ರೈತರಿಗೆ ನೀರು ಉಣಿಸುವಂತ ಕೆಲಸ ಮಾಡಿದ್ದು ಸನ್ಮಾನ್ಯ ಕಾಶಪ್ಪನವ್ರ ಕುಟುಂಬ. ಆ ಒಂದು ಕಾರ್ಯದಲ್ಲಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರ ಶ್ರಮ ಅಪಾರವಾದದ್ದು. ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡವಾದ ನೀರಾವರಿ ಕಾರ್ಯಕ್ರಮ ಯಾವುದಾದ್ರೂ ಇದ್ರೆ ಅದು ರಾಮ್ಥಾಳ್ ಹನಿ ನೀರಾವರಿ ಯೋಜನೆ. ಆ ಯೋಜನೆ ಅನುಷ್ಠಾನಕ್ಕೆ ತಂದು ಅದೊಂದು ಮಾಡೆಲ್ ಆಗಿ ಒಂದು ಕಡೆ ಮಾಡಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಪ್ರಥಮ ಅವಧಿಯಲ್ಲಿ ಅವರಿಗೆ ಅದನ್ನು ಪ್ರದರ್ಶನ ಮಾಡಿದ್ದು ಶ್ರೇಯಸ್ಸು ಸನ್ಮಾನ್ಯ ವಿಜಯಾನಂದ ಕಾಶಪ್ಪನವರಿಗೆ ಹೋಗುತ್ತದೆ. ಅದೇ ರೀತಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಕೃಷಿ ಹೊಂಡಗಳನ್ನು ತೋಡಿಸಿ ರೈತರಿಗೆ ಒದಗಿಸಿದಂಥ ಕೀರ್ತಿ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸಲ್ಲುತ್ತದೆ. ತಮಗೆ ಗೊತ್ತಿರಬೇಕು, ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಹುನಗುಂದು ಅತಿ ಹೆಚ್ಚು ಭೂಮಿ ಉಳ್ಳಂತ ಪ್ರದೇಶ. 287 ಕೃಷಿ ಹೊಂಡಗಳನ್ನು ನಿರ್ಮಿಸಿ ಎಲ್ಲ ರೈತರ ಬಾಳಿಗೆ 5,000 ಸರಿಯಾಗಿ 5,000 ಕೃಷಿ ಹೊಂಡಗಳನ್ನು ನಿರ್ಮಿಸಿ ಪ್ರತಿಯೊಂದು ರೈತನಿಗೆ ನೀರು ಹರಿಸಲಿಕ್ಕೆ ಅದೊಂದು ಅವಕಾಶ ಮಾಡಿದ್ದು ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರು. ಅದರಿಂದ ಮುಂದೆ ಬರೆದು ಇಳಕಲ್ ನಗರ ನೇಕಾರರಿಗೆ ಪ್ರಸಿದ್ಧವಾಗಿತ್ತು. ಎಲ್ಲೇ ಒಂದು ಕಡೆ ಅಲ್ಲಿ ರೈತರು ಇದ್ದಾರೆ, ನೇಕಾರಿಕೆ ಇಳಕಲ್ಲಿದ್ದ ಒಂದು ಮುಖ್ಯ ಕಾರ್ಯ ಒಂದು ಕರಕುಶಲ. ಇಳಕಲ್ ಸೀರೆ ಪ್ರಸಿದ್ಧ ಸೀರೆ. ಆ ಒಂದು ದಿಕ್ಕಿನಲ್ಲಿ ಅವರಿಗೆ ಕಚ್ಚಾ ಮಾಲು ಅತ್ಯಂತ ಸರಳ ರೀತಿ ಬರಲಿಕ್ಕೆ ಒಂದು ನೇಕಾರ ಪಾರ್ಕ್ ಅನ್ನು ಕೂಡ ಅದಕ್ಕೆ ಭೂಮಿಯನ್ನೇ ಗುರುತಿಸಿ ಈಗಾಗಲೇ ಆ ದಿಕ್ಕಿನಲ್ಲಿ ಕೆಲಸ ಪ್ರಾರಂಭವಾಗಿದೆ. ಹೀಗೆ ಇನ್ನು ಮುಂದೆ ಬರೆದು ಆರೋಗ್ಯದ ಕ್ಷೇತ್ರದಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಪ್ರಥಮವಾಗಿ ಇಳಕಲ್ ನಗರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ, ಬಡ ಪ್ರದೇಶ, ಕಾರ್ಮಿಕರು, ಕೂಲಿ ಕಾರ್ಮಿಕರು, ನೇಕಾರರು ವಾಸಿಸುವ ಪ್ರದೇಶ. ಅವರಿಗೋಸ್ಕರ 100 ಹಾಸಿಗೆಯ ಸುಸಜ್ಜಿತ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದು ಕಾಶಪ್ಪನವರು. ತದನಂತರ ಇಳಕಲ್ದಲ್ಲಿ 30 ಹಾಸಿಗೆಯ ಚೈಲ್ಡ್ ಮತ್ತು ಮದರ್ ಹಾಸ್ಪಿಟಲ್, MCH ಹಾಸ್ಪಿಟಲ್, ಆ 30 ಹಾಸಿಗೆ ಹಾಸ್ಪಿಟಲ್ ಅನ್ನು ಕೂಡ ಮಾಡಿ ಈಗಾಗಲೇ ಕೊರೋನಾದಲ್ಲಿ ಅತ್ಯಂತ ಹೆಚ್ಚಿಗೆ ಅದು ಕೆಲಸಕ್ಕೆ ಬಂದಿದ್ದು ಆ ಒಂದು ಆಸ್ಪತ್ರೆ. ಆ ಆಸ್ಪತ್ರೆಯು ಕೂಡ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಒಂದು ಕೈ ಮೇಲೆ ಆಗಿದ್ದು ಕೆಲಸ. ತದನಂತರ ಹುನಗುಂದಲ್ಲಿ ಅಲ್ಲಿಯೂ ಕೂಡ 50 ಹಾಸಿಗೆಯ ಒಂದು ಸುಸಜ್ಜಿತ ಆರ್ಥೋ, ನಿಮ್ಮದು ಮಹಿಳೆಯರಿಗೆ ಪ್ರಸೂತಿ ಕೇಂದ್ರ, ನಂತರ ಡಯಾಲಿಸಿಸ್ ಕೇಂದ್ರ, ಇವೆಲ್ಲವೂ ಅತ್ಯಾಧುನಿಕ ಸೌಲಭ್ಯವುಳ್ಳ ಒಂದು ಸುಸಜ್ಜಿತ ಆಸ್ಪತ್ರೆ ಈಗಾಗಲೇ ಕಟ್ಟಿಸಿ ಕಾರ್ಯರೂಪಕ್ಕೆ ಬಂದು ಅಲ್ಲಿಯ ಭಾಗದ ಜನರಿಗೆ ಒಂದು ದೊಡ್ಡ ಒಂದು ಆಶಾಕಿರಣವಾಗಿದೆ. ಜೊತೆಗೆ ಮೊನ್ನೆ ತಾನೇ 15 ದಿವಸಗಳ ಹಿಂದೆ ಮತ್ತೊಂದು 50 ಹಾಸಿಗೆ ಉದ್ದಾದ ಮೇಲ್ದರ್ಜೆಗೆ ಏರಿಸಲಿಕ್ಕೆ ಈಗಾಗಲೇ ಭೂಮಿ ಪೂಜೆ ಮಾಡಿ ಬಂದಿರುತ್ತಾರೆ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪ್ರತಿ ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಲ್ಲಿಯ ಸಮಸ್ಯೆ, ಅಲ್ಲಿಯ ಬೇಡಿಕೆಗೆ ಅನುಗುಣವಾಗಿ ಎಲ್ಲ ಕಡೆ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದ ಕೀರ್ತಿ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಸೇರುತ್ತದೆ. ಜೊತೆಗೆ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಗುಡೂರು ಭಾಗದಲ್ಲಿ ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಾದರಿಯಲ್ಲಿ ಒಂದು ಶಾಲೆ, ನಂತರ ಕಂದಗಲ್ ಭಾಗದಲ್ಲಿ ಒಂದು ಮೊರಾರ್ಜಿ ದೇಸಾಯಿ ವಸತಿ ಮಾದರಿ ಒಂದು ಶಾಲೆ, ಈಗ ಇತ್ತೀಚೆಗೆ ಅಲ್ಪಸಂಖ್ಯಾತರ ಮಾದರಿ ಒಂದು ವಸತಿ ಶಾಲೆ 30 ಕೋಟಿ ಅನುದಾನದಲ್ಲಿ ಹುನಗುಂದ ಪಟ್ಟಣದಲ್ಲಿ ಈಗಾಗಲೇ ಅದಕ್ಕೂ ಕೆಲಸ ಪ್ರಾರಂಭವಾಗಿದೆ. ಕಾಶಪ್ಪನವರು ಈ ಮುಂದೆ ನಾವು ಹಿಡಿದಿರೋದು ಹಿಂದೆ ಆಗಿರೋ ಕೆಲಸ, ಮುಂದೆ ಬರುವ ಅವರಿಗೆ ಸಚಿವ ಸ್ಥಾನ ನೀವು ಕೊಟ್ಟಿದ್ದಲ್ಲಿ ಸರಿಸುಮಾರು ಆ ಭಾಗದ ಉತ್ತರ ಕರ್ನಾಟಕ ಭಾಗದ ನಾವು ಬರೋದು ಕಿತ್ತೂರು ಮತ್ತು ಈ ಕಟ್ಟಡದ ಹಂತದಲ್ಲಿದೆ. ನಮ್ಮ KPCC ಸದಸ್ಯರಾದಂಥ ಶಾಂತಣ್ಣ ಸುರ್ಪುರರು ಕೂಡ